ನೋಡಿ ಫ್ರೆಂಡ್ಸ್, ಸಿಹಿ ಪೊಂಗಲ್ ರೆಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಸಿಹಿ ಪೊಂಗಲ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಗ್ಲಾಸು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಹುರ್ಕೊಳ್ಳೋಣ. ಮುಗಿದ ಬೆಚ್ಚಿ ಹುರ್ಕೊತಾ ಇದ್ದೀನಿ ರೇಷನ್ ಅಕ್ಕಿನ. ಅಕ್ಕಿ ಜೊತೆಗೇನು ಒಂದು ಅರ್ಧ ಗ್ಲಾಸ್ ಹೆಸರುಬೇಳೆ ತಗೊಂಡಿದ್ದೀನಿ. ಅದು ಹುರ್ಕೊಳ್ಳೋಣ ಸ್ವಲ್ಪ. ಇವಾಗ ಇದು ಹುರ್ತಿರೋದು ಆಗೈತೆ. ಇವಾಗ ಇದನ್ನ ವಾಶ್ ಮಾಡ್ಕೊಂಡಿದ್ದೀನಿ. ಹುರಿದ ಮೇಲೆ ಸ್ಟವ್ ಹಚ್ಚಿದ್ದೀನಿ. 2-3 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನಾನು ಕರೆಕ್ಟಾಗಿ ಇದೆಲ್ಲ ಸೇರಿದ್ರೆ 1.5 ಗ್ಲಾಸ್ ಐತೆ. ಅದಕ್ಕೆ 3 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಲಿಟ್ರ್ ಕ್ಲೋಸ್ ಮಾಡಿಕೊಂಡು 2 ವಿಜಿಲ್ ಬರಲಿ. 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಚಿಕ್ಕಿದೀವಲ್ಲ, 1 ಗ್ಲಾಸ್ ಬೆಲ್ಲ ತಗೊತಾ ಇದ್ದೀನಿ ನಾನು. 1 ಗ್ಲಾಸ್ ಬೆಲ್ಲಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. 1 ಗ್ಲಾಸ್ ಬೆಲ್ಲಕ್ಕೆ 1.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಾಕ ರೆಡಿ ಆಗೈತೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಗಾಡಿ ಎಲ್ಲ ಹೋಗೈತೆ. ತಕ್ಕಿನ ಆಗೈತೆ. ಇವಾಗ ಆಗೈತೆ. ಇದು ಮ್ಯಾಶ್ ಮಾಡ್ಕೊಳ್ಳೋಣ. ನಮಗೆ ಸ್ವಲ್ಪ ಸ್ಮೂತಾಗೆ ಇರಬೇಕಿದು. ಇವಾಗ ಪಾಕ ರೆಡಿ ಆಗೈತೆ. ಪಾಕ ಹಾಕ್ಕೊತೀನಿ. ಪಾಕ ಇದ್ರೊಳಗೆ ಹಾಕ್ತೀನಿ. ಕಾದೈತೆ. ಇದನ್ನ ಇವಾಗ ತಿರುಗಿಸ್ಕೊಳ್ಳೋಣ ಕ್ಲೀನಾಗಿ. ಇಷ್ಟು ಮಾತ್ರ ಇರಲಿ. ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಹುರ್ಕೊಳ್ಳೋಣ. ತುಪ್ಪ ಹಾಕಿದ್ದೀನಿ. ತುಪ್ಪಕ್ಕೆ 1-2 ಗೋಡಂಬಿ ಹುರ್ಕೊಳ್ಳೋಣ. ಮೀಡಿಯಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್. ಅದಕ್ಕೋಸ್ಕರ ಲವಂಗನೂ ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ದ್ರಾಕ್ಷಿ. ಅದೇ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡ್ರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ದ್ರಾಕ್ಷಿ, ಗೋಡಂಬಿ ಎಲ್ಲ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತೀನಿ. ಏಲಕ್ಕಿ ಪೌಡ್ರು, ಲವಂಗ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತೆ. ನೋಡಿ ಫ್ರೆಂಡ್ಸ್, ಸಿಹಿ ಪೊಂಗಲ್ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಮನೆಯಲ್ಲಿ. ಒಂದು 5 ನಿಮಿಷಕ್ಕೆ ಆಗ್ತೈತೆ.